ಇವತ್ತಿನ ಜನರೇಷನ್ ಇರುವಂತಹ ಡಾಕ್ಟರ್ಸ್ಗೆ ಅತ್ಯುತ್ತಮವಾದ ಒಂದು ಕೈ ಚಳಕ ಇದೆ. ಮುಂದಿನ ಜನರೇಷನಲ್ಲಿ ನಾವು ಇದನ್ನು ನೋಡ್ಬೋದಾ? ಈ ಡಾಕ್ಟರ್ ವೃತ್ತಿ ಅಂತ ಒಂದೇ ಅಂತಲ್ಲ, ನೀವು ಯಾವ ವೃತ್ತಿಯಲ್ಲೂ ನೋಡಿ ಆ ಕೀನ್ನೆಸ್ ಟು ಲರ್ನ್, ಆಮೇಲೆ ಆ ಕಮಿಟ್ಮೆಂಟು ತುಂಬಾ ಕಡಿಮೆ ಆಗ್ಬಿಟ್ಟಿದೆ. ತುಂಬಾ ಕ್ಯಾಶುವಲ್ ಅಂಡ್ ಕೇರ್ಲೆಸ್ ಆಗ್ಬಿಟ್ಟಿದ್ದಾರೆ ಸಾಮಾನ್ಯವಾಗಿರುವಂತ ಜನ. ಚಿಕ್ಕ ಅಂಗಡಿಗೆ ಹೋದ್ರು, ನಾವು ಸಣ್ಣ ಮಕ್ಳು ಇರುವಾಗ ಏನೋ ನಾನು ಅಂಗಡಿಗೆ ಹೋಗ್ತೀನಿ ಅಂದ್ರೆ ಒಬ್ರು ಯಜಮಾನ್ರು ಇರ್ತಾರೆ, ಓ ಮರಿ ಬಂದಪ್ಪ ಏನ್ ಬೇಕು ಅಂತ ಅಡ್ರೆಸ್ ಮಾಡ್ತಾರೆ. ಇವಾಗ ಏನು ಇಲ್ಲ, ನಾವು ಮಾಲ್ಗಳಿಗೆ ಹೋಗ್ತೀವಿ, ನಮ್ಗೆ ಏನ್ ಬೇಕೋ ಅದನ್ನ ತುಂಬ್ಕೋತೀವಿ, ಅಲ್ಲಿ ಹೋಗಿ QR ಕೋಡಿಂಗ್ ಮಾಡ್ತೀವಿ, ಬಿಲ್ ಬರುತ್ತೆ, ದುಡ್ಡು ನಮ್ಮ UPI ಅಲ್ಲಿ ಪೇ ಮಾಡ್ತೀವಿ, ಬರ್ತೀವಿ. ಅಲ್ಲಿ ಇಂಟ್ರಾಕ್ಷನ್ ಇಲ್ಲ, ಕರೆಕ್ಟ್, ಸಂಬಂಧ ಇಲ್ದಿರುವಂತ ಒಂದು ವಹಿವಾಟಿಕೆ. ಆ ತರದೊಂದು ಪರಿಸ್ಥಿತಿಯಲ್ಲಿ ಸ್ವಲ್ಪ ಚಾಲೆಂಜ್ ಅನ್ಸುತ್ತೆ. ಈಗ ಒಂದು ತರಕಾರಿ ಅಂಗಡಿಗೆ ಹೋದ್ರೆ ಒಂದು ಏನು ಬೀದಿ ಬದಿಯಲ್ಲಿ ಕೂತ್ಕೊಂಡಿರೋ ತರಕಾರಿ ಅಮ್ಮ ನನಗೆ ಸಜೆಸ್ಟ್ ಮಾಡ್ತಾಳೆ, ನಾನು ಹೊಸದಾಗಿ ಮದುವೆ ಮಾಡ್ಕೊಂಡು ಹೋಗಿದ್ರೆ ಏನ್ ತರಕಾರಿ ತಗೋಬೇಕು, ಯಾವ ತರದ ಸೊಪ್ಪುಗಳು ಹೆಂಗ್ ಮಿಕ್ಸ್ ಮಾಡ್ಬೇಕು ಗೊತ್ತಿಲ್ಲ ನನಗೆ. ಈಗ ಇದು ಇಷ್ಟು ತಗೊಳ್ಳಿ, ಇದು ಇಷ್ಟು ತಗೊಳ್ಳಿ, ಎಷ್ಟು ಜನ ಇದ್ರಿ ನಿಮ್ಮ ಮನೇಲಿ ಅಂತ ಅವ್ರು ಹೇಳ್ಬಿಟ್ಟು ಶಿ ವಿಲ್ ಸಜೆಸ್ಟ್ ಅಂಡ್ ಗಿವ್ ಇಟ್ ಟು ಮಿ ಅನ್ನೋ ತರದಲ್ಲಿ ಇರ್ತಿತ್ತು. ಅದೊಂದು ಕಮಿಟ್ಮೆಂಟ್ ಅವ್ರ ಕನೆಕ್ಟ್. ಯಾಕೆಂದ್ರೆ ಮುಂದಿನ ಸಲ ನಾನು ಅದೇ ಅಂಗಡಿಗೆ ಹೋಗ್ತೀನಿ. ಇಲ್ಲಿ ಹೆಂಗಾಗ್ತಿದೆ ಇವತ್ತು, ಯಾವ ಸೊಪ್ಪು ಅಂತ ಗೊತ್ತಿಲ್ಲ, ಯಾವ ತರಕಾರಿ ಅಂತ ಗೊತ್ತಿಲ್ಲ. ಹೊಸ ಹುಡುಗ ಅವರು ಈ ಏನು ಕಾಳುಗಳೇನು ಹೆಸರು ಹೇಳು ಅಂತ ಹೇಳಿದ್ರೆ ಇದು ಸಾಂಬಾರ್ ಕಾಳು, ಇದು ಚಿತ್ರಾನ್ನ ಬೇಳೆ, ಆ ತರ ಒಂದು ಹೇಳ್ತಾರೆ, ಅದ್ರ ಹೆಸರು ಗೊತ್ತಿಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ಇದ್ದಾರೆ. ಸೊ ಹಂಗಾಗಿ ಎವ್ರಿಬಡಿ ಆರ್ ಲ್ಯಾಕಿಂಗ್ ಇಂಟ್ರೆಸ್ಟ್ ಟು ಲರ್ನ್. ಈಗ ಮೆಡಿಕಲ್ ಸ್ಟೂಡೆಂಟ್ಸ್ ಆರ್ ನೋ ಲೆಸ್ ಅಂತ ಹೇಳ್ಬೋದು, ಬಟ್ ಫಾರ್ಚುನೇಟ್ಲಿ ನಾನೇನು ಹೇಳೋದು ಅಂದ್ರೆ ಮೆಡಿಕಲ್ ಟ್ರೈನಿಂಗ್ ಇಸ್ ವೆರಿ ವಿಗರಸ್. ಪ್ರಾಬಬ್ಲಿ ದ ಟಫೆಸ್ಟ್ ಸಬ್ಜೆಕ್ಟ್ ಟು ಲರ್ನ್ ಇಸ್ ಮೆಡಿಸಿನ್. ಈಗ ಒಂದು MBBS ಹುಡುಗ ಆಚ ಕಡೆ ಬಂದ ಅಂತ ಅಂದ್ರೆ ಅಷ್ಟು ವಾಲ್ಯೂಮ್ ಪುಸ್ತಕ ನೀವು ಯಾವ ಡಿಗ್ರಿಯಲ್ಲೂ ಓದಕ್ ಚಾನ್ಸ್ ಇಲ್ಲ. ಅಷ್ಟೊಂದು ಓದ್ತಾರೆ, ಅಷ್ಟೊಂದು ಕಷ್ಟಪಡ್ತಾರೆ. ಸೊ ವಿ ಆರ್ ಸ್ಟಿಲ್ ಫಾರ್ಚುನೇಟ್ ದಟ್ ಇಂಡಿಯನ್ ಯಂಗ್ ಸ್ಟೂಡೆಂಟ್ಸ್ ವಿಲ್ ಕಮ್ ಔಟ್ ಇನ್ ಬಿಗ್ ಕಲರ್ಸ್ ಅಂತ ಹೇಳ್ಬೋದು. ಬಟ್ ನಾವೆಷ್ಟು ಬುದ್ಧಿವಂತರಿದ್ವೋ ಅದಕ್ಕಿಂತ 100 ಪಟ್ಟು ಬುದ್ಧಿವಂತ ಮಕ್ಕಳಿದ್ದಾರೆ ಇವಾಗ. 100 ಪಟ್ಟು, 10 ಪಟ್ಟಲ್ಲ. ಇವಾಗ ನಾವು ನನ್ನ ಪೀರಿಯಡ್ ಅಲ್ಲಿ 85-90% ತಗೋತೀನಿ ಅಂತ ಅಂದ್ರೆ ದಟ್ ವಾಸ್ ಬಿಗ್. ನಾನು ಕಾಲರ್ ಮೇಲ್ ಮಾಡ್ಕೊಂಡು ಊರಿಗೆಲ್ಲ ನನ್ನ ಮಾರ್ಕ್ಸ್ ಕಾರ್ಡ್ ತೋರಿಸ್ಕೊಂಡು ಓಡಾಡ್ಕೊಂಡ್ ಬರ್ಬೋದಾಗಿತ್ತು. ಇವತ್ತು ನನ್ನ ಮಾರ್ಕ್ಸ್ ಕಾರ್ಡ್ ತೋರಿಸಿದ್ರೆ ಐ ಲುಕ್ ಆರ್ಡಿನರಿ, ವೆರಿ ಆರ್ಡಿನರಿ. ಇವತ್ತೆಲ್ಲ 98-99 ತಗೊಂಡಿರೋನೆ ಸುಮಾರಾಗಿರೋನು ಹುಡುಗ, ಎಲ್ಲವೂ ಅಷ್ಟು ಮಕ್ಳು ತಗೋತವೆ. ಸೊ ಹಂಗಿರುವಾಗ ದೇ ಆರ್ ಆಲ್ ಬ್ರೈಟ್ ಅಂಡ್ ದೇ ಹ್ಯಾವ್ ಟು ಡೂ ಇಸ್ ದೇ ಹ್ಯಾವ್ ಟು ಫೋಕಸ್ ಆನ್ ವಾಟ್ ಎವರ್ ದೇ ಆರ್ ಡೂಯಿಂಗ್. ಅಷ್ಟು ನಂದು ಸಜೆಷನ್ ಯಂಗ್ ಜನರೇಷನ್. ಕಮಿಟ್ಮೆಂಟ್ ಬಂದ್ರೆ ಇಂಡಿಯಾ ವಿಲ್ ಬಿ ನೆಕ್ಸ್ಟ್ ಲೆವೆಲ್ ಸರ್. ಇನ್ನು 10 ವರ್ಷ ಪ್ರಾಮಾಣಿಕವಾಗಿರುವಂತ ಅಡ್ಮಿನಿಸ್ಟ್ರೇಟರ್ಗಳಿರ್ಬೇಕು. ಅಡ್ಮಿನಿಸ್ಟ್ರೇಟರ್ ಅಂದ್ರೆ ಎಲ್ಲಾ ತರದಲ್ಲೂ, ಪಾಲಿಟಿಕಲ್ ಅಲ್ಲೇ ಬೇರೆ ಅಡ್ಮಿನಿಸ್ಟ್ರೇಷನ್, ಬ್ಯೂರೋಕ್ರಸಿಯಲ್ಲಿ ಎಲ್ಲರೂ ಫೇರ್ ಆಗಿದ್ದಂತ ಜನಗಳಿದ್ರೆ ಐ ಥಿಂಕ್ ಅನದರ್ 10 years ಇಂಡಿಯಾ ವಿಲ್ ಬಿ ಸೂಪರ್ ಪವರ್. ಬ್ಯೂಟಿಫುಲ್.